ವೆಲ್ಕಮ್ ಟು ದಿಗಂತ್ ಇ ಅಕಾಡೆಮಿ ಫ್ರೆಂಡ್ಸ್. ದಿನಾಂಕ 1/7/2020 ನಡೆದಂತಹ SSLC ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಹೀಗಿವೆ. ಇದು ನೀವು ಎಷ್ಟು ಅಂಕಗಳನ್ನು ಗಳಿಸಬಹುದು ಎಂದು ತಿಳಿದುಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಹಾಗಾದರೆ ನೋಡೋಣ ಬನ್ನಿ. ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಕೀ ಆನ್ಸರ್ಸನ್ನು ನೋಡೋಣ. ಫಸ್ಟ್ ಕ್ವೆಶ್ಚನ್ ಆನ್ಸರ್ ನೋಡಿ. ಇನ್ 1453 the city of Constantinople was captured by the Ottoman Turks. Next, Quit India movement provided leadership to non-Congress leaders. Identify the non-Congress leader from the following. ಇದರಲ್ಲಿ non-Congress leader ಯಾರಾಗಿದ್ರು? ಜಯಪ್ರಕಾಶ್ ನಾರಾಯಣ್. So option C is the right answer. Next, third question ಗೆ option A is the right answer. Jawaharlal Nehru signed the Panchashila principles with the China's Premier Chow En-lai. ಮುಂದಿನ ಪ್ರಶ್ನೆ ನೋಡೋಣ. ಬಾಲಿಕಾ ಸಂಘಾಸ್ ಫಾರ್ ದ ಎಂಪವರ್ಮೆಂಟ್ ಆಫ್ ಗರ್ಲ್ಸ್ ಹ್ಯಾವ್ ಟು ಬಿ ಫೌಂಡ್ ಆ್ಯಂಡ್ ಮೇಂಟೈನ್ಡ್ ಬೈ ಅಂಗನವಾಡೀಸ್. ಅಂಗನವಾಡೀಸ್ ಇಸ್ ದ ರೈಟ್ ಆನ್ಸರ್ ಫಾರ್ ಫೋರ್ತ್ ಕ್ವೆಶ್ಚನ್. ಹಾಗೆ ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ಗೆ ಇನ್ ಎ ವೆರಿ ಹೈ ಆಲ್ಟಿಟ್ಯೂಡ್ ಇಸ್ ದ ರೈಟ್ ಆನ್ಸರ್. ನಂತರ ಸಿಕ್ಸ್ತ್ ಕ್ವೆಶ್ಚನ್ಗೆ ಆರ್ಟಿಕಲ್ 21 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್ that social just education, it provides education as the fundamental right of every child is the right answer. Next, the non-tax revenue was collected by government among the following is various penalties is the right answer. Next, the entrepreneur popularly known as father of white revolution, ಇದಕ್ಕೆ ಸರಿಯಾದಂತಹ ಉತ್ತರ ವರ್ಗೀಸ್ ಕುರಿಯನ್. ನಂತರ ಸೆಕೆಂಡ್ ಮೇನಲ್ಲಿ ಇನ್ ಎ ಸೆಂಟೆನ್ಸ್ ಈಚ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಎ ಸೆಂಟೆನ್ಸ್ ಈಚ್ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ನೀವು ನೋಡಿ, ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಹೂ ಇಂಪ್ಲಿಮೆಂಟೆಡ್ ಡ್ಯುಯಲ್ ಗವರ್ಮೆಂಟ್ ಇನ್ ಬೆಂಗಾಲ್. ಇದಕ್ಕೆ ಸರಿಯಾದಂಥ ಉತ್ತರ ರಾಬರ್ಟ್ ಕ್ಲೈವ್. ಸೊ ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೌ ಡಿಡ್ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಸಪೋರ್ಟೆಡ್ ರಾಜಾರಾಮ್ ಮೋಹನ್ ರಾಯ್ಸ್ ಫೈಟ್ ಎಗೇನೆಸ್ಟ್ ಸತಿ ಸಿಸ್ಟಮ್. ಇದಕ್ಕೆ ಸರಿಯಾದಂತಹ ಉತ್ತರ ಏನು ಅಂತ ಹೇಳಿದರೆ, ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಸಪೋರ್ಟೆಡ್ ರಾಜಾರಾಮ್ ಮೋಹನ್ ರಾಯ್ ಫೈಟ್ ಎಗೇನೆಸ್ಟ್ ಸತಿ ಸಿಸ್ಟಮ್ ಬೈ ಪ್ರಾಹಿಬಿಟಿಂಗ್ ಸತಿ ಸಿಸ್ಟಮ್. ಸೊ ಇವರು ಇಲ್ಲಿ ಒಂದು ರೆಸಲ್ಯೂಷನನ್ನು ಹೊರಡಿಸ್ತಾರೆ ಗೌರ್ಮೆಂಟಿಂದ. ಏನದು? ಪ್ರಾಹಿಬಿಷನ್ ಆಫ್ ಸತಿ ಸಿಸ್ಟಮ್ ಇನ್ 1829. ನಂತರ 11ನೇ ಪ್ರಶ್ನೆ, ದ 11th ಕ್ವೆಶ್ಚನ್, ವೆನ್ ಈಸ್ ಹ್ಯೂಮನ್ ರೈಟ್ಸ್ ಡೇ ಸೆಲೆಬ್ರೇಟೆಡ್? ಹ್ಯೂಮನ್ಸ್ ಡೇ ಸೆಲೆಬ್ರೇಟೆಡ್ ಆನ್ ಎವ್ರಿ ಇಯರ್. 10th ಡಿಸೆಂಬರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1948. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗಿದೆ? ವೆನ್ ಈಸ್ ಹ್ಯೂಮನ್ಸ್ ರೈಟ್ಸ್ ಡೇ ಸೆಲೆಬ್ರೇಟೆಡ್ ಆನ್ 10th ಡಿಸೆಂಬರ್ 1948. ಸೊ ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಫೀಮೇಲ್ ಫೋಯಟಿಸೈಡ್? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಫೀಮೇಲ್ ಫೋಯಟಿಸೈಡ್ ಅಂದರೆ ಇಟ್ ಈಸ್ ಅನ್ ಅಟೆಂಪ್ಟ್ ಟು ಸ್ಟಾಪ್ ದ ನ್ಯಾಚುರಲ್ ಗ್ರೋತ್ ಆಫ್ ಫೀಮೇಲ್ ಫ್ಯೂಟರ್ಸ್ ಇನ್ ದ womb of a mother, or we can say that it is aborting the fetus forcibly. Next, 13th question, the tropical deciduous forests are also called monsoon forest. Why? ಸೊ ಇದಕ್ಕೆ ಸರಿಯಾದಂತಹ ಉತ್ತರ, ದ ಟ್ರೀಸ್ ಇನ್ ದೀಸ್ ಫಾರೆಸ್ಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ಸ್ಪ್ರಿಂಗ್ ಆ್ಯಂಡ್ ಅರ್ಲಿ ಸಮ್ಮರ್ ಅಂತ ಹೇಳಿ. Then
what is density of population? So density of population means the number of people living per square kilometer anta heli. Next, what is barter system? Barter system is nothing but exchanging goods for goods. Here without using the money they exchanged the goods for goods anta heli baribeku. Then why is March 15, 1962 is an attempt day in the history of world consumers movement? Because March 15th 1962 it is an important day in the history of world consumers movement, because on that day USA President John F. Kennedy adopted a legislation that is comprising of 4 rights such as citizen safety, information, appeal and remedy. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 4 ಪಾಯಿಂಟ್ಸ್ ಈಚ್. ನೋಡಿ, ನೀವೇನು ಮಾಡಬೇಕು, ನೀವು ಪ್ರತಿಯೊಂದು ಪ್ರಶ್ನೆಗೂ 4 ಪಾಯಿಂಟ್ಸ್ಗಳನ್ನು ಬರಿಬೇಕು. ಸೊ ಫಸ್ಟ್ ಕ್ವೆಶ್ಚನ್ಗೆ ಏನು, ಹೌ ಕುಡ್ ದ ಬ್ರಿಟಿಷ್ place Indian states under their control through subsidiary alliance? Subsidiary alliance 4 points ನೀವು ಬರಿಬೇಕು. ಏನೆಲ್ಲ ಅಂತ ಹೇಳಿದರೆ, the Indian king had to keep the British army in his kingdom and that king had to bear the expenses of the army and wages of the soldiers ಅಂತ ಹೇಳಿ ಬರಿಬೇಕು. ಹಾಗೆ the king has to have one resident, British resident in his court ಅಂತ ಹೇಳಿ ಬರ್ತಿರಬೇಕು. ಆನಂತರ 4th ಪಾಯಿಂಟ್ ಬಂದ್ಬಿಟ್ಟು, the king could not appoint any other European without the permission of English. ಸೊ ಈ 4 ಪಾಯಿಂಟನ್ನು ಬರೆದಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 18th ಅಲ್ಲಿ, how was Goa liberated from Portuguese in 1961? So here for this answer is a sustained movement was held to protest against Portuguese occupation of Goa. So and though they were ordered to vacate Goa, Portuguese brought more army from Africa and Europe and tried to consolidate their power over Goa. So Goa had remained a union territory till 1987 and later it became a state. Then 19th question, what are the aims of India's foreign policy? ಫಾರಿನ್ ಪಾಲಿಸಿಯ ಏಮ್ಸ್ಗಳು ಏನು ಅಂತ ಹೇಳಿ, ಗುರಿಗಳು ಏನು ಅಂತ ಹೇಳಿ ಬರೀಬೇಕು. ಫಸ್ಟ್ ಏಮ್ ಈಸ್ ದಟ್ ಈಸ್ ನ್ಯಾಷನಲ್ ಸೆಕ್ಯೂರಿಟಿ and it enriching the national economy. Then it spreads the cultural richness of the nation in other countries ಅಂತ ಹೇಳಿ ಬರೀಬೇಕು. ಹಾಗೆ by increasing the number of friendly states or friendly countries it and check the power of enemy countries. Then the final, it achieves the world peace and cooperation and coexistence. So then other are explain the functions of UN Security Council. ಸೊ ಇದಕ್ಕೆ ನೀವು ಆನ್ಸರ್ ಏನು ಬರಿಬೋದು, UN Security Councilನ ಫಂಕ್ಷನ್ಸ್ ಬರಿಬೋದು. ಏನೆಲ್ಲ ಇದೆ ಅಂತ ಹೇಳಿದರೆ, ದ ಸೆಕ್ಯೂರಿಟಿ ಕೌನ್ಸಿಲ್ ಟ್ರೈಸ್ ಟು ಸಾಲ್ವ್ ಗ್ಲೋಬಲ್ ಪ್ರಾಬ್ಲಮ್ಸ್ ಪೀಸ್ಫುಲ್ಲಿ ಅಂತ ಹೇಳಿ, ಆ್ಯಂಡ್ ಇಟ್ ಡಿಪ್ಲಾಯ್ಸ್ UN peacekeeping force to maintain peace and order, and also it selects the judge of International Court of Justice and suggests the nomination of secretary general for UN. Anantara, how does social stratification exist in different forms? ಸೊ ಇದಕ್ಕೆ ನೀವು ಆನ್ಸರ್ ಏನಂತ ಬರಿಬೋದು, ಸಿ ದೋ ದ social stratification is present in all the societies of the world, their forms are not similar and they have differences in their structure and nature ಅಂತ ಹೇಳಿ ಬರಿಬೇಕು. And we have to try to know the social stratifications from ancient world till the present world ಅಂತ ಹೇಳಿ. They are
primitive society, slavery, estate system, Varna system, caste system, like this you have to write. Then other option they have given, so you can write the answer for that also. The next 21st question ಅಲ್ಲಿ ಏನಿದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. ಇದಕ್ಕೆ ನೀವು 2 ಕಾಲಮನ್ನು ಹಾಕ್ಕೊಂಡ್ಬಿಟ್ಟು ಬರಿಬೇಕು. ಏನು ಈಸ್ಟರ್ನ್ ಘಾಟ್ಸ್ ಅಂತ ಹೇಳಿದರೆ, ದೇ ಆರ್ ಈಸ್ಟರ್ನ್ ಘಾಟ್ಸ್ ಆಲ್ಮೋಸ್ಟ್ ಪ್ಯಾರಲಲ್ ಟು ದ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ, ವೆರಾಸ್ ವೆಸ್ಟರ್ನ್ ಘಾಟ್ಸ್ ಆರ್ ಎ ಕಂಟಿನ್ಯೂಸ್ ರೇಂಜ್ ವಿಚ್ ಆರ್ ರನ್ನಿಂಗ್ ಪ್ಯಾರಲಲ್ ಟು ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಅಂತ ಹೇಳಿ. ಆ್ಯಂಡ್ ಈಸ್ಟರ್ನ್ ಘಾಟ್ಸ್ extends from the Mahanadi Valley in the north towards the Nilgiri Hills in the south, and whereas Western Ghats extends from Tapi Valley to Kanyakumari. And in the Eastern Ghats, Armakonda is the highest peak, whereas in the Western Ghats, Annamudai is the highest peak. ಸೊ ಇದನ್ನು ನೀವು ಇಷ್ಟು ಮೆನ್ಷನ್ ಮಾಡಿದರೆ 2ಕ್ಕೆ 2 ಮಾರ್ಕ್ಸನ್ನು ತಗೊಳ್ತೀರಾ. ಹಾಗೆ ವಾಟ್ ಆರ್ ದ ಕಾಸಸ್ ಆಫ್ ಸಾಯಿಲ್ ಎರೋಷನ್? ವೆರಿ ಈಸಿ ಕ್ವೆಶ್ಚನ್ ಫಾರ್ ದಿಸ್. ಸೊ ಏನೆಲ್ಲ ಆಗ್ಬೋದು? ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಇಸ್ ಡಿಫಾರೆಸ್ಟೇಷನ್ ಆ್ಯಂಡ್ ಓವರ್ ಗ್ರೇಸಿಂಗ್, ಶಿಫ್ಟಿಂಗ್ ಕಲ್ಟಿವೇಷನ್ and use of topsoil for making bricks, tiles, so and faulty methods of cultivation. ಹೀಗೆ ಸಾಕಷ್ಟು ಕಾಸಸನ್ನು ನೀವು ಬರೆದಿರಬೇಕು. Then next, self-help groups have increased the dignity and autonomy of women. How? ಸೊ ಯಾವ ರೀತಿಯಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ವುಮನ್ನ ಸ್ಟ್ರಾಂಗ್ ಮಾಡಿದೆ ಅಂತ ಹೇಳಿ ಬರಿಬೇಕು. ಸೊ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಇನ್ ಆಲ್ ದ ವಿಲೇಜಸ್ ಇನ್ ಎವ್ರಿ ರೂರಲ್ ಸೆಕ್ಟರ್ ಅಂತ ಹೇಳಿ ಬರಿಬೇಕು. ಹಾಗೆ ದೀಸ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಆರ್ಗನೈಸಿಂಗ್ ಪುವರ್ ರೂರಲ್ ವುಮನ್ ಆ್ಯಂಡ್ ಮೇಕಿಂಗ್ ದೆಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. And very important, and members of these groups can avail of loans easily and engage in the productive activities ಅಂತ ಹೇಳಿ ಬರಿಬೋದು. And though the self-help groups alert women are able to get social evils like child marriage, dowry system, caste system, superstitious beliefs and exploitation of women and children. ಸೊ ಈ ರೀತಿಯಾಗಿ ಬರೆದಿದ್ದಾಯಿತು ಅಂದರೆ ನಿಮಗೆ 2 ಅಂಕಗಳು ಸಿಗುತ್ತೆ. ನೆಕ್ಸ್ಟು, ಗ್ಲೋಬಲೈಸೇಷನ್ ಹ್ಯಾಸ್ ಬೆನಿಫಿಟೆಡ್ ದ ಕನ್ಸ್ಯೂಮರ್ಸ್ ಎಲಿಸಿಡಿಯೇಟ್. ಸೊ ಈ ಕನ್ಸ್ಯೂಮರ್ಸ್ಗೆ ಗ್ಲೋಬಲೈಸೇಷನ್ ಯಾವ ರೀತಿಯಾಗಿ ಬೆನಿಫಿಟ್ ಆಗಿದೆ ಅಂತ ಹೇಳಿ ನೀವು ಅದಕ್ಕೆ 4 ಪಾಯಿಂಟ್ಸನ್ನು ಬರಿಬೇಕು. ಏನೆಲ್ಲ ಬರಿಬೋದು ಅದಕ್ಕೆ? ಗ್ಲೋಬಲೈಸೇಷನ್ ಹ್ಯಾಸ್ ಮೇಡ್ ದ ಅವೈಲಬಿಲಿಟಿ ಆಫ್ ಸಿಮಿಲರ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಆಲ್ ಓವರ್ ದ ವರ್ಲ್ಡ್, ಆ್ಯಂಡ್ ಬೈ ಇಂಟರ್ ಬಾರ್ಡರ್ ಟ್ರಾನ್ಸಾಕ್ಷನ್ ಕನ್ಸ್ಯೂಮರ್ಸ್ ಆರ್ ಆಫರ್ಡ್ a much wider choice of goods and services, and globalization creates a competition for local firms and keeps the costs down. So globalization promotes specialization. Countries can begin to specialize in these products that are best at making ಅಂತ ಹೇಳಿ ಬರಿಬಹುದು. ಸೊ ಇಷ್ಟು ಬರೆದಿದ್ದೀರಾ ಅಂತ ಹೇಳಿದರೆ ನೀವು 6 ಸೆಂಟೆನ್ಸಸ್ ಕ್ವೆಶ್ಚನ್ಸ್ಗೂ ಸರಿಯಾದಂತಹ ಆನ್ಸರ್ಸನ್ನೇ ಬರೆದಿರ್ತೀರ. ಸೊ ಹಾಗೆ ಅದಾದ ನಂತರ ನಿಮಗೆ ಒಂದು ಮ್ಯಾಪ್ ವರ್ಕ್ ಇದೆ, ಅದರ ಜೊತೆಗೆ 8 ಸೆಂಟೆನ್ಸಸ್ ಇರೋವಂಥ ಕ್ವೆಶ್ಚನ್ಸ್ ಇರುತ್ತೆ. ಸೊ ಇದಕ್ಕೂ ಸಹ ನೀವು ಆನ್ಸರ್ಸನ್ನು ಸರಿಯಾಗಿ ಬರೆದಿರಬೇಕು. ಆನಂತರ ಡ್ರಾ ಆ್ಯನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದ ಫಾಲೋಯಿಂಗ್. ತುಂಬ ಈಸಿಯಾಗಿರುವಂತಹ ಲೊಕೇಶನ್ಸನ್ನೇ ನಿಮಗೆ ಮಾರ್ಕ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾವುದು? 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಗೋವಿಂದ ಸಾಗರ್, ಮುಂಬೈ ಹೈ, ಟ್ಯುಟಿಕೋರಿನ್ ಅಂತ ಹೇಳಿ. ಸೊ ಇದನ್ನು ನಾನು ನಿಮಗೆ ಮ್ಯಾಪ್ ಮೂಲಕ ತೋರಿಸಿ. ಆಪ್ಷನ್ ಎ ಇದು 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಇದೆ. ಇಲ್ಲಿ ಗೋವಿಂದ ಸಾಗರ್ ಇದೆ, ಇದು ಗೋವಿಂದ ಸಾಗರ್. ಆನಂತರ ಇಲ್ಲಿ ಬಾಂಬೆ ಹೈ ಇದೆ, ಬಾಂಬೆ ಹೈ ಬರುತ್ತೆ. ಆನಂತರ ಇಲ್ಲಿ ಟ್ಯುಟಿಕೋರಿನ್ ಬರುತ್ತೆ.
ನೀವು ಈ ರೀತಿಯಾಗಿ ಈ ಪ್ಲೇಸ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ನಿಮಗೆ 4 ಅಂಕ ಸರಿಯಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಉತ್ತರಗಳನ್ನು ನೀವು ಸರಿಯಾಗಿ ಬರೆದಿದ್ದಲ್ಲೇ ಇದರಲ್ಲಿ ಡೌಟೇ ಬೇಡ, ನಿಮಗೆ 80ಕ್ಕೆ 80 ಅಂಕಗಳನ್ನು ಸಹ ನೀವು ಪಡೆದುಕೊಳ್ಳಬಹುದು. ಸೊ ನಿಮ್ಮ ಮುಂದಿನ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.